ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ರೆಸಿಪಿ ಸ್ಪೈಸಿ ಮೋಮೋ ಚಟ್ನಿ ಅಂತ, ಇಲ್ಲ ಅಂದರೆ ಟೊಮೆಟೊ ಚಟ್ನಿ ಅಂತಲೂ ಹೇಳ್ಬೋದು. ಇದು ತುಂಬಾ ಖಾರವಾಗಿ ಹುಳಿಯಾಗಿ, ಹೆಸರು ಮಾತ್ರ ಮೋಮೋಸ್ ಚಟ್ನಿ ಅಂತ. ನೀವು ಇದಕ್ಕೆ ಯಾವುದಕ್ಕೆ ಬೇಕಾದರೂ ಚಪಾತಿಗೆ, ರೊಟ್ಟಿ, ಅನ್ನಕ್ಕೂ ಸಹ ತಿನ್ಬೋದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು ಪಾತ್ರೆಗೆ ನೀರು ಕಾಯೋದಕ್ಕೆ ಇಟ್ಟು ಇದಕ್ಕೆ ಒಂದು 8 ರಿಂದ 9 ಒಣಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಖಾರ ಇನ್ನೂ ಜಾಸ್ತಿ ಬೇಕು ಅನ್ನೋರಿಗೆ ಇನ್ನೂ 2 ಮೆಣಸಿನ್ಕಾಯಿನ ಹಾಕೋಬೋದು. ಇವಾಗ ಈ ಮೆಣಸಿನ್ಕಾಯಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಈ ನೀರಲ್ಲೇ. ಈ ನೀರೆಲ್ಲ ತೊಗೊಂಡ್ಬಿಟ್ಟು ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಇವಾಗ ಒಂದು 3 ನಿಮಿಷ ಆಗಿದೆ ನೋಡಿ, ಈ ರೀತಿ ಬೆಂದಿದೆ. ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು 3 ಟೊಮೆಟೊನ ಹಾಕೊತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಬೆಂದ್ಬಿಟ್ಟು ಅದರ ಸ್ಕಿನ್ ಏನಿದೆ ಫುಲ್ ಸುಕ್ಕಾಗುತ್ತೆ, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು. ಇವಾಗ ಟೊಮೆಟೊ ಬೆಂದಿದೆ ನೋಡಿ, ಈ ರೀತಿ ಟೊಮೆಟೊದು ಸ್ಕಿನ್ ಏನಿದೆ ಅದು ಫುಲ್ ಸುಕ್ಕಾಗಿ ಬಂದಿದೆ. ಆಗ ಈಸಿಯಾಗಿ ಸಿಪ್ಪೆ ತೆಕ್ಕೋಬೋದು. ಒಂದು 10 ರಿಂದ 15 ನಿಮಿಷ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇದನ್ನು ತಣ್ಣಗಾಗಲು ಬಿಡ್ತಾ ಇದ್ದೀನಿ. ಇವಾಗ ಟೊಮೆಟೊ ತಣ್ಣಗಾಗಿದೆ ನೋಡಿ. ಈ ಥರ ನಾನು ಸ್ಕಿನ್ ಅಂದರೆ ಸಿಪ್ಪೆನ ತೆಗೆದುಬಿಟ್ಟು ಈ ಥರ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ಇದ್ರ ಜೊತೆಗೆ ಮೆಣಸಿನ್ಕಾಯಿನೂ ಕೂಡ ಹಾಕೊಂಡ್ಬಿಟ್ಟು ಒಂದ್ಸಲಿ ನುಣ್ಣಗೆ ರುಬ್ಕೊಂಡು ನೀರು ಹಾಕ್ತೇನೆ ಹಾಗೆ ರುಬ್ಕೊತಾ ಇದ್ದೀನಿ. ಫುಲ್ಲು ಸ್ಮಾಲ್ ಪೇಸ್ಟ್ ಆಗೋವರೆಗೂ ರುಬ್ಕೋಬೇಕು ಇದನ್ನು. ಇವಾಗ ಇದು ರುಬ್ಬಿದಾಗಿದೆ. ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಬಿಸಿಯಾದ ಎಣ್ಣೆಗೆ, ಬಿಸಿಯಾದ ಬಾಣಲಿಗೆ 4-5 ಬೆಳ್ಳುಳ್ಳಿನ ಜಜ್ಜಿ ಹಾಕೊತಾ ಇದ್ದೀನಿ. ಮತ್ತು ಅರ್ಧ ಶುಂಠಿನ ಜಜ್ಜಿ ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಮತ್ತು ಸಕ್ಕರೆನ ಹಾಕ್ಕೊಂಡಿದ್ದಾಗಿದ್ಮೇಲೆ ನಾವು ರುಬ್ಕೊಂಡಿರೋ ಮಿಶ್ರಣನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಆಲ್ರೆಡಿ ಟೊಮೆಟೊನ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಹೊತ್ತು ಬೇಯಿಸ್ಕೊಳ್ಳೋದೇನೂ ಬೇಡ. ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಕೈ ಆಡಿಸಿ ಸಾಕು. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕೊತಾ ಇದ್ದೀನಿ. ಸೋಯಾ ಸಾಸ್ ಹಾಕೊಳ್ಳೋದ್ರಿಂದ ಉಪ್ಪು ಜಾಸ್ತಿ ಹಾಕೊಳ್ಳೋದೇನು ಬೇಡ. ಸೋಯಾ ಸಾಸ್ನಲ್ಲಿ ಸ್ವಲ್ಪ ಸಾಲ್ಟ್ ಇರುತ್ತೆ. ಮತ್ತು ಇದಕ್ಕೆ ನಿಮಗೆ ಬೇಕಿದ್ದರೆ 1 ಟೀ ಸ್ಪೂನಷ್ಟು ವಿನಿಗರ್ ಹಾಕೋಬೋದು. ಬಟ್ ನಾನಿಲ್ಲಿ ಹಾಕೊತಾ ಇಲ್ಲ, ಯಾಕಂದರೆ ಹುಳಿ ಟೊಮೆಟೊ ತೊಗೊಂಡಿದ್ರೆ ವಿನಿಗರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಇದನ್ನು 5 ನಿಮಿಷ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ಪಕೋಡೋ ಜೊತೆ, ಬಜ್ಜಿ ಜೊತೆ, ಯಾವುದ್ರದ್ದು ಜೊತೆ ಹಾಕ್ಕೊಂಡು ತಿನ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನಿಲ್ಲಿ ಒಂದು ಟೈಮ್ಗೆ ಆಗೋ ಥರ ಮೋಮೋಸ್ನ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನೂ ಜಾಸ್ತಿ ಬೇಕು ಅನ್ನೋರಿಗೆ ನಾನು ಏನೇನು ಹೇಳಿದ್ದೀನೋ ಅದೆಲ್ಲ 2ರಷ್ಟು ಹಾಕ್ಕೊಳ್ಳಿ. ನೀವು ಇದನ್ನು ಒಂದೇ ಸಲ ಜಾಸ್ತಿನೂ ಮಾಡ್ಕೋಬೋದು, ಕೆಡೋದಿಲ್ಲ ಬೇಗ. ಒಂದು 6 ತಿಂಗಳವರೆಗೂ ಇಡ್ಬೋದು. ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಸ್ಪೈಸಿ ಮೋಮೋಸ್ ಚಟ್ನಿ ರೆಡಿಯಾಗಿದೆ. ಸ್ಟೀಮ್ನಲ್ಲಿ ಮೋಮೋಸ್ ಬೇಯೋ ಅಷ್ಟರಲ್ಲಿ ನೀವು ಈ ಚಟ್ನಿನ ಆಗಲೇ ಫ್ರೆಶ್ ಆಗಿ ತಯಾರು ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಮೋಮೋಸ್ ಚಟ್ನಿ ಹೇಗೆ ಮಾಡೋದು ಅಂತ. ನೀವು ಇವಾಗಲೇ ಇದನ್ನು ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮೋಮೋಸ್ ಚಟ್ನಿ ಹೇಗೆ ಮಾಡೋದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇಷ್ಟೊತ್ತು ನಮ್ಮ ಚಾನಲಲ್ಲಿ ಬರುವ ಈ ವಿಡಿಯೋನ ನೋಡಿದ್ದಕ್ಕೆ ನನ್ನ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಈಸಿ ರೆಸಿಪಿಯೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.